ಅವಕಾಶ ಕೊಡ್ತೀವಿ. ಮತ್ತೆ ಸಮುದಾಯವನ್ನು ಹೋಲಿಕೆ ಮಾಡುವಂಥ ಸರ್ಕಾರ ಹೊರಟಿದೆಯಾ? ಕಾಂಗ್ರೆಸ್ಸು ಮುಂಚಿನದೂ ಆಡುವಂಥ ನೀತಿ ನಾವು ನೋಡಿದ್ದೇವೆ. ನೀವೇ ಇಮ್ಯಾಜಿನ್ ಮಾಡಿ ಮಕ್ಕಳ ಮೇಲೆ ಯಾವ ರೀತಿ ಇದನ್ನು ಪರಿಣಾಮ ಬೀರ್ಬೋದು ಅಂತ. ಒಂದು ಶಾಲೆ ಕಾಲೇಜುಗಳಲ್ಲಿ ಓದುತ್ತಿರುವಂಥ ಮಕ್ಕಳು ಒಂದೇ ಥರ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಬೇಕು ಅನ್ನುವಂಥ ರೂಲು ಹೈಕೋರ್ಟ್ ಕೂಡ ಎತ್ತಿಡ್ದಿದೆ ಅಂತೆ. ಅದನ್ನು ಧಿಕ್ಕರಿಸಿ ಇವತ್ತು ಹಿಜಾಬನ್ನು ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕೋಸ್ಕರ ದಾವಣಗೆರೆಯಲ್ಲಾದಂಥ ಆ ಘಟನೆಯನ್ನು ಅವ್ರನ್ನ ಸರಿ ಮಾಡ್ಕೊಳೋಕ್ಕೋಸ್ಕರ ತ್ಯಾಪೆ ಹಚ್ಚೋದಕ್ಕೋಸ್ಕರ ಈ ಕಾಂಗ್ರೆಸ್ಸು ಯಾವಾಗಲೂ ಈ ತುಷ್ಟೀಕರಣದ ರಾಜಕೀಯವನ್ನು ಅವ್ರು ಮಾಡ್ತಾನೆ ಬಂದಿದ್ದಾರೆ. ಒಡೆದಾಳೋ ನೀತಿಯಲ್ಲೇ ಅದು ಕಾಂಗ್ರೆಸ್ ಬಂದಿದೆ. ಎಷ್ಟು ಮಟ್ಟಿಗೆ ಹೆಣ್ಣುಮಕ್ಕಳು, ಅಲ್ಪಸಂಖ್ಯಾತರ ಹೆಣ್ಮಕ್ಳ ಮೇಲೆ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿ. ಎಷ್ಟೊಂದು ಜನ ಹೆಣ್ಮಕ್ಳು ಸ್ನೇಹಿತರು ಇರ್ತಾರೆ, ಒಬ್ಬರು ಹಿಜಾಬ್ ಹಾಕ್ಕೊಂಬರ್ತಾರೆ, ಒಬ್ಬರು ಹಾಕ್ಕೊಂಬರೋದಿಲ್ಲ ಅಂತ. ಅಂದರೆ ಬೇರೆಯವರಿಗೆ ಎಷ್ಟು ಡಿಫ್ರೆನ್ಸ್ ಆಗ್ಬೋದು. ನಾವೇ ಇದನ್ನು ಪ್ರತ್ಯೇಕ ಮಾಡ್ದಂಗೆ ಆಗುತ್ತೆ, ನಾವೇ ಡಿವೈಡ್ ಮಾಡ್ದಂಗೆ ಆಗ್ತದೆ. ಇದು ಭಾಳ ತಪ್ಪು. ಕಾಂಗ್ರೆಸ್ ಅವರು ಓನ್ಲಿ ಮುಸ್ಲಿಂ ತುಷ್ಟೀಕರಣಕ್ಕೋಸ್ಕರ ಈ ರೀತಿ ಮಾಡೋದು ಭಾಳ ತಪ್ಪು. ಆಗಿದ್ಮೇಲೆ ಒಬ್ಬೊಬ್ಬರು ಒಂದೊಂದು ಐಡೆಂಟಿಟಿನ ಮಾಡ್ಕೋಬೋದು. ಒಬ್ಬರು ಹಿಜಾಬ್ ಹಾಕ್ಕೊಂಬರ್ತೀನಿ, ಒಬ್ಬರು ಕೇಶಿ ಸಾಲ ಹಾಕ್ತೀನಿ, ನಾನು ಒಬ್ಬರು ಪೇಟ ಹಾಕಿಟ್ಕೊಂಬರ್ತೀನಿ ಅಂತ ಹೇಳಿ ಈ ರೀತಿ ತೊಂದರೆಗಳು, ಜಗಳಗಳನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ಈ ಕಾಂಗ್ರೆಸ್ಸು ಮಾಡ್ತಿರೋದು ಬಹಳ ಖಂಡನೀಯ. ಇದನ್ನು ನಾವು ಧಿಕ್ಕರಿಸ್ತೇವೆ. ಅದಕ್ಕೆ ಹೋರಾಟವನ್ನು ಕೂಡ ನಾವು ಮಾಡಲಿದ್ದೇವೆ.